ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಥರ್ಸ್ಡೇ, ಬಟ್ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಏನಪ್ಪ ವೀಕೆಂಡ್ನಲ್ಲಿ ಹೋಗ್ಬೇಕಾಗಿರೋದು, ವೀಕ್ ಡೇಸಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ನಮ್ಮ ಚಿನುಗೆ ಕೈ ಫ್ರ್ಯಾಕ್ಚರ್ ಆಗಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಸೊ ಅವನಿಗೆ 15 ದಿನ ಆದಮೇಲೆ ಮತ್ತೆ ಅದನ್ನು ಹೇಗಿದೆ, ಸೆಟ್ ಆಗಿದೆಯಾ ಇಲ್ವಾ ನೋಡಿಬಿಟ್ಟು ಮತ್ತೆ ಕಟ್ ಚೇಂಜ್ ಮಾಡಬೇಕಂದಿದ್ರು. ಅದಕ್ಕೆ ಹೊರಟಿದ್ದೀವಿ. ನಮ್ಮ ಜೆಶಿ ನೋಡಿ, ಬೆಳಗ್ಗೆ ಈಗ ಟೈಮ್ ಅಂತೂ 6:15 ಮೇಲಾಗಿದೆ. ಸೊ ಈಗ ತಾನೇ ಹೊರಡ್ತಾ ಇದ್ದೀವಿ. ಇವನು ಆಟಗಳಂತೂ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಔಟಿಂಗ್ ಅಂದ್ರೇ ಅವನಿಗೆ ಫುಲ್ ಖುಷಿ ಆಗುತ್ತೆ. ಇನ್ನು ನಾವಂತೂ ಹೊರಟಿದ್ದೀವಿ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದಾರೆ, ಅವರು ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಇಲ್ಲಿ ಬಂದು ನಾನು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಮತ್ತು ನಮ್ಮಿಬ್ಬರು ಮಕ್ಕಳು ಆ್ಯಂಡ್ ನಮ್ಮ ಜಾನು, ಆಮೇಲೆ ನಮ್ಮ ಲಕ್ಷ್ಮಿ ಆಂಟಿ, ಮುನ್ರತ್ನ ಆಂಟಿ, ನಾವು ಇಷ್ಟು ಜನ ಹೊರಟಿದ್ದೀವಿ. ಇದು ಆನ್ ದಿ ವೇ. ನಾವು ಇದು ಬಂದು ಕೋಲಾರ ಕಡೆ ಇರೋದು ಫ್ರೆಂಡ್ಸ್, ಪಾರಂಪರಿಕ ಚಿಕಿತ್ಸಾಲಯ ಅಂತ. ಸೊ ಅಲ್ಲಿ ಹೋಗ್ತಾ ಇರೋದು. ಈ ಕೈವಾರ, ಕೈಲಾಸಗಿರಿ ಆ ಕಡೆ ಬರುತ್ತಂತೆ. ಕೈವಾರ ಕಡೆ ಬರೋದು ಇದು, ಕೋಲಾರ ಅಲ್ಲ, ಸಾರಿ, ಕೈವಾರ ಕಡೆ ಬರೋದು. ಇನ್ನು ನಮ್ಮ ಜೆಶಿ ಅಂತೂ ನಮ್ಮ ಹಸ್ಬೆಂಡ್ ಮೇಲೇ ಕುತ್ಕೊಂಡಿದ್ದ. ಅವ್ನು ಬಾ ಅಂದರೆ ಬಂದಿರಲಿಲ್ಲ. ನಿದ್ದೆ ಬರ್ತಿತ್ತು, ಬಟ್ ಆದರೂ ಅವ್ನು ಬಂದಿಲ್ಲ. ಹಂಗೆ ಅಲ್ಲೇ ಕುತ್ಕೊಂಡು ನಿದ್ದೆನ ಮಾಡ್ತಾ ಇದ್ದ. ಇನ್ನು ನಾವು ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ, ಯಾಕಂದರೆ ಅಲ್ಲಿ ಟೋಕನ್ ಬೇಗ ಕೊಡ್ತಾರೆ, ಆಮೇಲೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಹೊರಟಿದ್ದೀವಿ. ಫೈನಲಿ ನಾವು 7:10 ಆ ಟೈಮ್ಗೆಲ್ಲನೂ ರೀಚ್ ಆಗಿದ್ದೀವಿ. ಇಲ್ಲಿ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೇ ಬಿಲ್ಡಿಂಗ್ ಬಂದುಬಿಟ್ಟು ಅವ್ರದ್ದು ಪಾರಂಪರಿಕ ವೈದ್ಯ ಮೂಲೆ ಚಿಕಿತ್ಸಾಲಯ ಅಂತ ಇದು ಬಂದು ಬೋರ್ಡ್. ಸೊ ಇನ್ನೇನು ಒಳಗಡೆ ಹೋಗಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತೋರಿಸ್ಕೊಳ್ಳೋದಕ್ಕೆ ಒಬ್ಬರು ಬಂದಿದ್ದರು. ನಮ್ಮ ಟೋಕನ್ ನಂಬರ್ ಬಂದು 2. ಇನ್ನು ಹೋಗಿ ನಾವು ಅಲ್ಲಿ ಫಸ್ಟ್ ಟೋಕನ್ ತೊಗೊಬೇಕು. ಅವರು ಮುಂಚೆನೇ ಒಳಗಡೆಗಂತೂ ಬಿಡೋದಿಲ್ಲ, ಟೋಕನ್ ವೈಸ್ ಕೊಡ್ತಾರೆ. ಇದೆ ಅದು ಪ್ಲೇಸ್ ಬಂದು. ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿ. ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಆ ಕಡೆ ಈ ಕಡೆ ಎಲ್ಲನೂ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ವ ಬೋರ್ಡ್, ಅದ್ರ ಒಳಗಡೆ ಮಾಡೋದು ಟ್ರೀಟ್ಮೆಂಟ್ನ. ಇನ್ನು ನಮ್ಮ ಜೆಶಿ ಅಂತೂ ಅವರಪ್ಪ ಹೆಂಗೆ ನಡೆದ್ರೆ ಹಂಗೆ ನಡೆಯೋದು, ತೀಟೆ ಮಾಡೋದು, ಆಟ ಆಡೋದು. ಅಂದರೆ ಅವರು ತುಂಬ ರೇರ್ ಅಲ್ವಾ ಅವನು ಹೊರಗಡೆ ಬರೋದು, ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಪ್ಲೇಸಲ್ಲೆಲ್ಲ ತುಂಬ ತಣ್ಣಗೆಲ್ಲ ಚೆನ್ನಾಗಿತ್ತು. ಟೋಕನ್ಸ್ ಅಂತೂ ಈ ರೀತಿಯಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟು ಕೊಡ್ತಾರೆ. ಸುತ್ತ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ನೀವು ನೋಡ್ತಿರ್ಬೋದು, ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ ಇದೆ ಆ್ಯಂಡ್ ತೋಟಗಳೆಲ್ಲ ಇದೆ. ನಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸಸ್ ಅಂದರೆ ಟ್ರೀಟ್ಮೆಂಟ್ ನಡೆಯೋ ಟೈಮಲ್ಲಿ ಡಿಸ್ಟರ್ಬ್ ಅಂತೂ ಆಗೋದಿಲ್ಲ. ತುಂಬ ಚೆನ್ನಾಗಿ ನೋಡ್ತಾರೆ. ಇನ್ನು ನಾವು ಬೇಗ ಬಂದಿದ್ವಲ್ಲ, ಅವರು 8 ಗಂಟೆಗೇ ತೆಗಿಯೋದು, ಹಾಗಾಗಿ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬರ್ತಿದ್ವಿ. ಇನ್ನು ಇದೆಲ್ಲ ಆದಮೇಲೆ ಅಲ್ಲಿ ಒಳಗಡೆ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಂಗಿಲ್ಲ ಅವರು ನೋಡಬೇಕಂದ್ರೆ, ಅದಕ್ಕೆ ಮಾಡಲಿಲ್ಲ ನಾವು. ಇನ್ನು ಇವನಿಗೆ ಏನು ಹೇಳಿದ್ರಪ್ಪ ಅಂತಂದರೆ, ಅದು ಇನ್ನೂ ಸ್ವಲ್ಪ ಸರಿಯಾಗಿ ಕೂಡ್ಕೊಬೇಕು, ಅದಕ್ಕೆ ಇನ್ನೂ ಒಂದು 15 ಡೇಸ್ ಕಟ್ಟು ಇರಲಿ ಅವನಿಗೆ ಅಂತ ಹಾಕ್ಬಿಟ್ಟು ಆ ಥರ ಬಾಟಲ್ಸ್, ಅದೇ ಎಣ್ಣೆ ಮತ್ತು ಕಟ್ಟು ಬಿಚ್ಚಿದ್ದಾದಮೇಲೆ ಅವ್ನ ಕೈಗೆ ಉಜ್ಜೋದಕ್ಕೆ ಮತ್ತು ಒಂದು ಲಿಕ್ವಿಡ್ ಥರ ಇದು ಕೊಟ್ಟಿದ್ದಾರೆ. ಇನ್ನು ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೂ ಇಟ್ಕೊಂಬಂದಿದ್ದೆ. ಜರ್ನಿಲಿ ಮಕ್ಕಳ ಜೊತೆ ಹೋಗ್ಬೇಕಂದ್ರೆ ಅವ್ರಿಗೆ ಸ್ನ್ಯಾಕ್ಸ್, ಅಟ್ಲೀಸ್ಟ್ ಚಿಪ್ಸು, ಬಿಸ್ಕೆಟ್ಸ್ ಈ ಥರ ಏನಾದರೂ ಒಂದು ಇರಲೇಬೇಕಲ್ವ, ಅದಕ್ಕೋಸ್ಕರ ಎಲ್ಲನೂ ತೊಗೊಂಬಂದಿದ್ದೆ. ಅದಂತೂ ತಿಂತಾಯಿದ್ರು. ಅಲ್ಲಿಂದ ಆದಮೇಲೆ ಹೇಗೂ ಇಷ್ಟು ದೂರ ಬಂದಿದ್ದೀವಿ ಅಂದ್ಬಿಟ್ಟು ನಾವು ಮುಂಚೆನೇ ಕೈವಾರ ದೇವಸ್ಥಾನ, ಆಮೇಲೆ ಕೈಲಾಸಗಿರಿ ಬೆಟ್ಟನ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಫಸ್ಟ್ ಈಗ ನಾವು ಕೈವಾರ ದೇವಸ್ಥಾನಕ್ಕಂತೂ ಹೋಗ್ತಾ ಇದ್ದೀವಿ. ಇನ್ನೇನು ಇದು ದಾರಿ ಒಳಗಡೆಗೆ. ಇಲ್ಲಿ ಎಲ್ಲ ದೇವಸ್ಥಾನಗಳ ಹತ್ರ ಇಟ್ಟಿರೋ ಹಾಗೇ ಆಟ ಸಾಮಾನುಗಳು, ಕಳ್ಳೆಪುರಿ, ದೇವ್ರ ಸಾಮಾನು, ಪೂಜೆ ಸಾಮಾನುಗಳೆಲ್ಲನೂ ತುಂಬ ಚೆನ್ನಾಗಿಟ್ಟಿದ್ರು. ಸದ್ಗುರು ಶ್ರೀ ಯೋಗಿನಾರಾಯಣ ಅವರ ಮಠ ಇದು ಬಂದುಬಿಟ್ಟು ಇಲ್ಲೇ ಪಾರ್ಕಿಂಗ್ ಅಲ್ಲೇ ಮಾಡ್ಬೋದಂದರು. ಅದಕ್ಕೆ ಮಾಡಿಬಿಟ್ಟು ಒಳಗಡೆ ಅಂತೂ ಹೋಗ್ತಾಯಿದ್ದೀವಿ. ನಾನು 10th ಬಂದಿದ್ದು ಇಲ್ಲಿಗೆ, ಅಂದರೆ ಸ್ಕೂಲ್ ಟ್ರಿಪ್ಪಲ್ಲ, ಫ್ಯಾಮಿಲಿ ಟ್ರಿಪ್ನಲ್ಲಿ ಬಂದಿದ್ದು. ಆಗ ಇದೆಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್, ಖಾಲಿಯಾಗಿತ್ತು. ಕಾಲೆಲ್ಲ ಬೇಸಿಗೆದಲ್ಲಿ ರಜದಲ್ಲಿ ಬಂದಿದ್ದು ನಾನು, ಕಾಲೆಲ್ಲ ತುಂಬ ಸುಡ್ತಾಯಿತ್ತು. ಈ ಥರ ಎಲ್ಲ ಏನೂ ಇರಲಿಲ್ಲ, ತುಂಬ ಸಿಂಪಲಾಗಿತ್ತು ಆವಾಗ. ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಸಖತ್ತಾಗಿದೆ.
ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಕರ್ಕೊಂಬಂದರೆ. ಇಲ್ಲಂತೂ ಮದುವೆಗಳು ಕೂಡ ಆಗುತ್ತೆ ಅಂತ ಕೇಳಿದ್ದೆ, ಬಟ್ ಇವತ್ತು ಡೈರೆಕ್ಟಾಗಿ ನೋಡಿದ್ದು. ಇಲ್ಲಿ ಸುತ್ತ ಕಾಣಿಸ್ತಿರೋದೆಲ್ಲ ಚೌಟ್ರಿಗಳು, ಮದುವೆಗಳು ಆಗೋ ಚೌಟ್ರಿಗಳು, ಆಮೇಲೆ ಅನ್ನದಾನದ ಭವನಗಳು, ಪಾರ್ಕಿಂಗ್ ಪ್ಲೇಸ್ ಇದೆಲ್ಲ ಕೂಡ. ಒಳಗಡೆ ವೀಡಿಯೋನ ಶೂಟ್ ಮಾಡೋಂಗಿಲ್ಲ, ಅದಕ್ಕೆ ತೆಗ್ದಿಲ್ಲ. ಇನ್ನು ಹೋಗಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಮದುವೆಗಳಾಗ್ತಾಯಿತ್ತು. ಅಪ್ ಟು ನಾವು 10 ಜೋಡಿಗಳನ್ನ ನೋಡಿದ್ವಿ ಫ್ರೆಂಡ್ಸ್. ಈಗ ಅವಾಗ ನಾವು ಹೋಗಿರೋ ಟೈಮಲ್ಲಿ ನಡೀತಾ ಇದ್ದಿದ್ದು ಮದುವೆಗಳು ಇಲ್ಲಿ 10 ಜೋಡಿ ಇದೆ. ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಅನ್ನದಾನ ಭವನ ಅಂತಿತ್ತು. ಸೊ ದೇವ್ರ ಪ್ರಸಾದ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೋಗಿ ನೋಡಿದ್ವಿ. ಬಟ್ ಅವರು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಆಲ್ರೆಡಿ ಮುಗಿದೋಗಿದೆ. ಸೊ ನೆಕ್ಸ್ಟ್ ಲಂಚ್ ಇದಕ್ಕೇ ಆಮೇಲೆ ಪ್ರಸಾದ ಕೊಡೋದು ಹಾಗೆ ಅಂತ ಇದ್ರು. ಅದಕ್ಕೋಸ್ಕರ ನಾವಿನ್ನು ಲೇಟ್ ಆಗಿಬಿಡತ್ತೆ ಅಂತ ರಿಟರ್ನ್ ಅಂತೂ ಆದ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಕ್ಲೈಮೇಟ್ ಎಲ್ಲನೂ ಚೆನ್ನಾಗಿತ್ತು. ನೋಡಿಕೊಂಡು ಬರೋಷ್ಟರಲ್ಲಿ ನೋಡಿ ಇದೆಲ್ಲ ಕೂಡ ಮಕ್ಕಳಿಗೆ ತೋರಿಸ್ಕೊಂಡು ಹೊರಟಿದ್ದೀವಿ. ಇಲ್ಲೆಲ್ಲ ಇದೇ ಥರ ಇದೆ ಬಿಲ್ಡಿಂಗ್ಸ್ ಎಲ್ಲರೂ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಹಳೆ ಕಾಲದ್ದು ಹಲ್ಲಿ ಇದೆಯಲ್ಲ. ಇನ್ನು ಈಗಂತೂ ನಾವು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಬೆಟ್ಟ ಎಲ್ಲನೂ ಇಲ್ಲಿ ಕಾಣಿಸ್ತಾ ಇದೆ. ನಮ್ದು ಇಲ್ಲಿ ಸ್ವಲ್ಪ ಲೇಟ್ ಆಯಿತು. ಏನಪ್ಪ ಅಂತಂದರೆ ರೂಟ್ ಸ್ವಲ್ಪ ಮಿಸ್ ಆಗೋಯ್ತು ಫ್ರೆಂಡ್ಸ್. ಹಾಗಾಗಿ ಅಂದರೆ ತುಂಬ ರೇರ್ ಅಲ್ವಾ ಬರೋದು, ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ವಾಪಸ್ ಹೋಗಿ ಮತ್ತು ಕರೆಕ್ಟ್ ರೂಟ್ ಕೇಳಿಕೊಂಡು ಹೋಗ್ತಾ ಇದ್ದೀವಿ ಆನ್ ದಿ ವೇನಲ್ಲಿ. ಸೊ ಈ ಬೆಟ್ಟ ಹತ್ತುತ್ತಾ ಇರೋದು ಈಗ ಬಂದು ನಾವು ಇಲ್ಲಿ ಕಾಣಿಸ್ತಿದೆಯಲ್ವ, ಇದೆಲ್ಲ ಬಂದು ರೆಸಾರ್ಟ್ ಅಂತೆ. ಹೊಸದಾಗಿ ಮಾಡಿದ್ದಾರೆ. ನಾವು ಬಂದಾಗ ಇದೆಲ್ಲ ಏನೂ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಬಟ್ ಬೇರೆ ಸಣ್ಣ ಪುಟ್ಟ ಗೇಮ್ಸ್ ರೂಮ್ಸ್ ಎಲ್ಲ ಇದೆ. ಅದು ರೆಸಾರ್ಟ್ ಅಂತ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬೆಟ್ಟದ ಮೇಲಕ್ಕೆ ಹೋಗ್ತಾ ಇರೋದು ನಾವು. ಹೋಗೋ ಬರೋ ವೆಹಿಕಲ್ಸ್ ಎಲ್ಲನೂ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಮೇ ಬಿ ಇಲ್ಲಿ ಅಲ್ಲಿಂದ ಕೆಳಗಡೆಯಿಂದ ಬರೋಷ್ಟರಲ್ಲಿ ತುಂಬ ಪಾರ್ಕಿಂಗ್ ಇದೆಲ್ಲನೂ ತುಂಬ ಚೆನ್ನಾಗಿದೆ ವೆಹಿಕಲ್ಸ್ಗೆ ಎಲ್ಲನೂ. ಆ ಕಡೆ ಬಂದು ಪಾರ್ಕಿಂಗ್ ಪ್ಲೇಸು. ಇನ್ನು ನಮ್ಮ ಜೆಶಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ನಲ್ವ, ಕರೆಕ್ಟಾಗಿ ಇಲ್ಲಿ ಬಂದು ಇಳಿಯೋಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ. ಇನ್ನು ಅದಕ್ಕೋಸ್ಕರ ನಾನು ಎತ್ಕೊಂಡು ಹೋಗ್ತಾ ಇದ್ದೆ. ಒಂದು ಸ್ವಲ್ಪ ದೂರ ಹೋದೆ. ಆಮೇಲೆ ನಮ್ಮ ಯಜಮಾನ್ರು ಎತ್ಕೊಂಡ್ರು. ಇಲ್ಲೆಲ್ಲ ನೋಡಿ ಕೈಲಾಸಗಿರಿದು ಗುಹಾಂತರ ದೇವಾಲಯಗಳಲ್ಲಿ ಏನೇನು ದೇವ್ರುಗಳಿದೆ ಅಂತೆಲ್ಲನೂ ಇಲ್ಲಿ ಹಾಕಿದ್ದಾರೆ. 46 ಶಿವನ ಆಕಾರಗಳಿದೆ ಅಂದ್ಬಿಟ್ಟು. ಇನ್ನು ಇಲ್ಲಿ ಕೋತಿಗಳ ಕಾಟ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಒಂದು ವಾಟ್ರ್ ಬಾಟಿಲು, ಬ್ಯಾಗ್ಸ್ ಪ್ರತಿಯೊಂದೂ ತಗೊಳಕ್ಕೆ ಬರುತ್ತೆ ಕಿತ್ಕೊಳ್ಳೋದಕ್ಕೆ. ಇನ್ನು ಸರಿ ಹೊರಡೋಣ ದರ್ಶನಕ್ಕೆ, ಅಲ್ಲಿ ಮೇಲೆ ಬೆಟ್ಟ ನೋಡೋಣ ಅಂತ ನಾವು ಹೊರಟಿದ್ದೀವಿ. ಇನ್ನು ನಮ್ಮ ಜೆಶಿ ಅಂತೂ ನಮ್ಮ ಯಜಮಾನ್ರ ಹತ್ರ ಶಿಫ್ಟ್ ಆಗಿದ್ದಾನೆ, ಮಲ್ಕೊಂಡಿದ್ದಾನೆ. ಅವನು ಎಷ್ಟು ಇದು ಮಾಡಿದ್ರು ಎದ್ದೇಳ್ತಾ ಇಲ್ಲ ಪಾಪ. ಇನ್ನು ಇದು ದಾರಿನಲ್ಲಿ ಒಂದು ಸೈಡ್ಗೆ ನಾಗರಕಲ್ಲೆಲ್ಲ ಇದೆ. ಇದು ಸ್ಟೆಪ್ಸ್ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇನ್ನೊಂದು ಮತ್ತೆ ನಾವು ಹೋಗೋಷ್ಟರಲ್ಲಿ ಕಂಪ್ಲೀಟ್ ಆಗಿರ್ಬೋದು. ಇದೆಲ್ಲ ಈ ದಾರಿ ಬಂದುಬಿಟ್ಟು ಹತ್ತಕ್ಕೆ ಮಾತ್ರ ತುಂಬಾ ಕಷ್ಟ ಅನಿಸ್ಬಿಡತ್ತೆ ಈ ಬಿಸಿಲಲ್ಲಿ. ಇದರಲ್ಲಿ ಮಕ್ಕಳೇನು ಆಟ ಆಡ್ಕೊಂಡು ಹತ್ತು ಬಿಡ್ತಾರೆ, ಬಟ್ ನಾವು ದೊಡ್ಡವ್ರು ಹತ್ತೋದಕ್ಕೆ ತುಂಬ ಕಷ್ಟ ಬೆಟ್ಟನ. ಆದರೂ ಸ್ವಲ್ಪ ಹಂಗೆ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ, ಹಾಗಾಗಿ ಹೋಗ್ತಾನೆ ಹತ್ತಬೇಕಾಗತ್ತೆ. ಈ ದಾರಿ ಏನಪ್ಪ ಅಂತಂದರೆ ಈ ಮಣ್ಣು ದಾರಿ ಎಲ್ಲನೂ ಆಗ ಫಸ್ಟ್ ನಾವು ಬಂದಾಗ ಕಲ್ಲುಗಳೆಲ್ಲ ಇತ್ತು ಫ್ರೆಂಡ್ಸ್. ಇಷ್ಟು ಕ್ಲೀನಾಗಿ ಕೂಡ ಇರಲಿಲ್ಲ ನಾನು ಬಂದಾಗ. ಅದೇ ಹೇಳಿದ್ನಲ್ವ ಕೈವಾರ ದೇವಸ್ಥಾನಕ್ಕೆ 10th ಬಂದಿದ್ದೆ ಅಂತ. ಆಗಲೇ ಇದಕ್ಕೂ ಬಂದಿದ್ದು ಗುಹೆಗೆ. ಇದು 10th ಬಂದಿದ್ದು ಅವಾಗ ಕೂಡ. ಬಟ್ ಬಂದಿದ್ದು ನೆನಪಿದೆ. ಅಷ್ಟು ಕ್ಲಿಯರಾಗಿ ನಾವು ಅವಾಗಂದರೆ ಇಷ್ಟು ಕ್ಲಿಯರಾಗಿ ಇರಲಿಲ್ಲ ರೋಡು ಇದೆಲ್ಲ ಕೂಡ. ಸೊ ಕೋತಿಗಳು, ಅದು ಮರಿಗಳು ದೊಡ್ಡದು ಚಿಕ್ಕದು ಎಲ್ಲ ಇತ್ತು. ಅದಕ್ಕೆ ಮಕ್ಕಳು ಕೋತಿ ಅಂತ ಅದನ್ನೇ ನೋಡಿಕೊಂಡು ಇದು ಮಾಡ್ತಾಯಿದ್ದ. ನಮ್ಮ ಜೆಶಿ ಅಂತೂ ಇನ್ನೂ ಎದ್ದೇ ಇಲ್ಲ, ಯಾವಾಗ ಎದ್ದೋಳ್ತಾರೋ ನೋಡಬೇಕು. ನಾ ಬೆಟ್ಟ ಹತ್ತಿ ಬಂದು ಸುಸ್ತಾಗಿಬಿಟ್ಟಿತ್ತು ಬಿಸಿಲಲ್ಲಿ. ಆ್ಯಂಡ್ ಇಲ್ಲಿ ತಣ್ಣಗಿದೆ ಮರದ ಕೆಳಗಡೆ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾರೆ. ನನಗಂತೂ ವ್ಯೂ ನೋಡೋದಂದರೆ ಸಖತ್ ಇಷ್ಟ ಫ್ರೆಂಡ್ಸ್. ಈ ಥರ ಮೇಲೆಗಡೆಯಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಇನ್ನು ಮಕ್ಳಿಗಂತೂ ಒಳಗಡೆ ಯಾವಾಗ ಹೋಗೋಣ ಅನ್ನೋ ಒಂದು ಈ ಆತ್ರ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಒಂದು 2 ನಿಮಿಷ ಕೂತ್ಕೊಳ್ರಿ ಎಲ್ಲ ಬರಲಿ ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮನ್ನಂತೂ ಆ ವ್ಯೂ ಏರೋಪ್ಲೇನ್ಸ್ ಎಲ್ಲ ಬರ್ತಾಯಿತ್ತು, ಅದೆಲ್ಲ ನೋಡ್ತಾ ಇದ್ವಿ. ಇನ್ನು ಫೈನಲಿ ಹೊರಗಡೆ ಬೆಟ್ಟದ ಹತ್ರ ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡು ಒಳಗಡೆಗಂತೂ ಬಂದ್ವಿ. ಇಲ್ಲಿ ಬರೋಷ್ಟರಲ್ಲಿ ಒಳಗಡೆ ನೋಡೋದೇ
ಆ ಬೆಟ್ಟ ಹತ್ತಿ ಬಂದಿರೋ ಸ್ಟ್ರೈನ್ ಎಲ್ಲ ಕೂಡ ಮರ್ತೋಗ್ತೀವಿ ನಾವು, ಆ ಸುಸ್ತೆಲ್ಲ ಕೂಡ ಹೊರಟೋಗುತ್ತೆ. ಮಕ್ಳಿಗಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ದಯವಿಟ್ಟು ಸುತ್ತಮುತ್ತ ಯಾರಾದರೂ ಇರೋರು ಒಂದು ಸತಿ ಕರ್ಕೊಂಡೋಗಿ ಮಕ್ಕಳನ್ನ. ಎಷ್ಟು ಕೂಗಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ ಅಂದರೆ ಆ ಗುಹೆಯಲ್ಲಿ ಬರೋ ಸೌಂಡ್ಗೆ ಇದಕ್ಕೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಒಂದು ಟೈಮ್ನಲ್ಲಿ. ಆಗ ನಾವು ಬಂದಾಗ ನಾನು ಅದೇ ಥರ ಎಂಜಾಯ್ ಮಾಡಿದ್ದೆ. ಈಗ ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀವಿ. ಈ ಲೈಟಿಂಗ್ ಇದಕ್ಕಾಗಲಿ, ದೇವಸ್ಥಾನದಾಗಲಿ ತುಂಬಾ ನಮ್ಮ ಹಸ್ಬೆಂಡ್ ಅಂತೂ ಅವ್ರ ವೀಡಿಯೋದಕ್ಕೋಸ್ಕರ ಅಂದರೆ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ ವೀಡಿಯೋನ ಶೂಟ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತಂದರೆ ದಿಕ್ಕಿಗೆ ಒಬ್ಬೊಬ್ರು ಓಡ್ತಾ ಇದ್ರು. ಎಲ್ರೂ ಒಂದು ಹತ್ರ ಸೇರಿಸಿ ಫೋಟೋಸ್ ಅಂತೂ ತಗೊಳ್ಳೋ ಅಷ್ಟರಲ್ಲಿ ಸಾಕಾಗ್ತಿತ್ತು ನಮ್ಮ ಮಕ್ಳಿಗೆ. ನೋಡಿ ನಮ್ಮ ಯಜಮಾನ್ರಂತೂ ಅವ್ರು ಕಿರ್ಚೋದನ್ನು ಕೂಡ ವೀಡಿಯೋ ಮಾಡ್ಕೋತಾ ಇದ್ರು. ಅವ್ರದ್ದು ಚಾನಲ್ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು, ಟ್ರಾವೆಲ್ ಆ್ಯಂಡ್ ಫುಡ್ ವ್ಲಾಗ್ಸ್ ಬೈ ರಾಜು ಅಂತ. ಸೊ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನಪ್ಪ ಗುಹದ ಬಗ್ಗೆ ಅಂತಂದರೆ, ಇಲ್ಲಿ ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ಈ ಬೋರ್ಡ್ಗಳೆಲ್ಲನೂ ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಅಂದರೆ ಬೇರೆ ಥರ ಇತ್ತು. ಇಷ್ಟು ಇಂಟ್ರೆಸ್ಟಿಂಗಾಗಿ, ಇಷ್ಟು ಲೈಟಿಂಗಾಗಿ, ಅಟ್ರ್ಯಾಕ್ಟಿವ್ ಆಗಂತೂ ಆಗಿ ಇರಲಿಲ್ಲ. ಅಂದರೆ ಅಪ್ ಟು ಎಷ್ಟು ವರ್ಷ ಆಯಿತು, ಸುಮಾರು ವರ್ಷ ಆಯಿತು. ನಾನು 10th ಸ್ಟ್ಯಾಂಡರ್ಡ್ ಬೇಸಿಗೆ ರಜದಲ್ಲಿ ಬಂದಿದ್ದು ನಾನು, 10th ಎಕ್ಸಾಮ್ಸ್ ಎಲ್ಲ ಆದಮೇಲೆ. ಇನ್ನು ನಮ್ಮ ಜೆಶಿ ಅಂತೂ ಎತ್ಕೊಳ್ಳೋದು ಬೇಡ, ಅವನೇ ಓಡಾಡ್ಕೊಂಡಿದ್ದ. ಇನ್ನು ಇಲ್ಲಿ ಲೈಟಿಂಗ್ಸ್ ಹತ್ರ ಒಂದು 2-3 ಫೋಟೋಸ್ ಅಂತೂ ತಗೊಂಡ್ವಿ. ಆಮೇಲೆ ಶಿವನ ದೇವಸ್ಥಾನ ಇದೆ, ವಿನಾಯಕನ ದೇವಸ್ಥಾನ ಇದೆ, ಅದೆಲ್ಲ ನಾವು ಶೂಟ್ ಮಾಡಬಾರ್ದು ವೀಡಿಯೋನ ಒಳಗಡೆ, ಅದಕ್ಕೆ ಬಂದುಬಿಟ್ವಿ ನಾವು ಸುಮ್ಮನೆ ದರ್ಶನ ಮಾಡಿಕೊಂಡು. ಫೈನಲ್ ಲುಕ್ ಅಂತೂ ಬೆಟ್ಟನ ನೋಡಿಬಿಟ್ಟು ನಾವು ಇಲ್ಲಿಂದ ವ್ಯೂ ಎಲ್ಲನೂ ನೋಡಿಕೊಂಡು ಇನ್ನೇನು ರಿಟರ್ನ್ ಆಗೋಣ ಅಂದ್ಕೊಳ್ಳೋಷ್ಟರಲ್ಲಿ ಮಕ್ಕಳು ಇಲ್ಲಿ ಕಲ್ಲುಗಳೆಲ್ಲ ಹರಕೆ ಹೊತ್ತಿರೋರು ಜೋಡಿಸಿರ್ತಿರ್ತಾರಲ್ವ, ಸೊ ಅಲ್ಲಿಗೆ ಹೋದರು ನೋಡೋದಕ್ಕೆ. ಏನಕ್ಕಂತಂದರೆ ನಾವು ಜೋಡಿಸ್ತೀವಿ ಅಂತ ಹೋದರು. ಅವ್ರಿಗೇನು ಗೊತ್ತು ಯಾವುದಕ್ಕೆ ಏನು ಜೋಡಿಸೋದು ಅಂತ. ಅದಕ್ಕೆ ಅವರು ಹೋಗಿದ್ರು. ಸರಿ ಆಯಿತು ಅಂತ ನಾನು ಏನಾದರೂ ಮಾಡ್ಕೊಂಡ್ಲಿ ಬಿಡು, ಅವ್ರ ಆಸೆ ನಾವು ಯಾಕೆ ಬೇಡ ಅನ್ನೋದು ಅಂತ ಅಂದ್ಕೊಂಡಿದ್ವಿ. ಈ ಜಾಗಕ್ಕೆ ಬಂದರೆ ಒಂದು ನೆನಪಾಗುತ್ತೆ ಫ್ರೆಂಡ್ಸ್, ಒಂದು ಮೆಮೊರಿ ಅಂತ. ಏನಪ್ಪ ಅಂತಂದರೆ, ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಆದಮೇಲೆ ಬಂದಿದ್ದು ಹಾಲಿಡೇಸಲ್ಲಿ. ಸೊ ನಾನೇನು ಮಾಡಿದೆ, ಅದು ಮನೆ ಕಟ್ಟೋ ಆಸೆ ಇರೋರು ಆ ಮನೆ ಕಟ್ಕೊಬೇಕು ಅಂತ ಹರಕೆನ ಕಟ್ಕೋತಾರಂತೆ ಕಲ್ಲುಗಳನ್ನ ಜೋಡಿಸಿ. ಬಟ್ ನಾನೇನು ಮಾಡಿದೆ, ಆಗ ಚಿಕ್ಕ ಮಕ್ಳಿಗೆ ಗೊತ್ತಿರೋದಿಲ್ವಲ್ಲ, ನಾನು 10th ಪಾಸ್ ಆಗಲಿ ನಂದು ಅನ್ನೋ ಒಂದು ರೀಸನ್ನಿಂದ ಕಲ್ಲುಗಳನ್ನ ಜೋಡಿಸಿ ಇಟ್ಬಿಟ್ಟು ಬಂದಿದ್ದೆ. ಆಮೇಲೆ ಗೊತ್ತಾಯಿತು, ಅದು ಈಗಲೂ ನೆನಪಿದೆ. ಇನ್ನು ಕೆಳಗಡೆ ಇಳಿಬೇಕಾದ್ರೆ ಬೆಟ್ಟದಿಂದ ಒಂದು ಮರ ಕಾಣಿಸ್ತು. ಅಲ್ಲಿ ಇನ್ನು ನಮ್ಮ ಅತ್ತೆ, ನಮ್ಮ ಜೆಶಿ, ಜಾನು, ದಚ್ಚಿ ಎಲ್ಲ ಕೂಡ ಫೋಟೋಸ್ನ ತಗೊಂಡ್ರು. ಸೊ ಇದು ನಮ್ಮ ಇವತ್ತಿನ ಔಟಿಂಗ್ ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.